ಬಿಗ್ ಬಾಸ್ 12ನೇ ವಾರದ 3ನೇ ಟಾಸ್ಕ್ ಈಗ ಆರಂಭವಾಗಿದ್ದು, ಇದರಲ್ಲಿ ರೆಡ್ ಟೀಮ್ ಹಾಗೂ ಬ್ಲೂ ಟೀಮ್ ಎಂದು ವಿಂಗಡಿಸಲಾಗಿದೆ. ಹೌದು, ರೆಡ್ ಟೀಮ್ನಿಂದ ರಜತ್ ಹಾಗೂ ಸ್ಪಂದನ ಅವರು ಈ ಟಾಸ್ಕ್ ಅನ್ನು ಆಡುತ್ತಿದ್ದು, ಬ್ಲೂ ಟೀಮ್ನಿಂದ ರಘು ಹಾಗೂ ಚೈತ್ರ ಅವರು ಈ ಟಾಸ್ಕ್ ಅನ್ನು ಆಡಲಿದ್ದಾರೆ. ಹೌದು, 3ನೆಯ ಟಾಸ್ಕ್ನಲ್ಲಿ ಬ್ಲೂ ಹಾಗೂ ರೆಡ್ ನೀರಿರುವ ಡ್ರಮ್ ಅನ್ನು ನೀಡಲಾಗಿದ್ದು, ಅದರಲ್ಲಿರುವ ನೀರನ್ನ ಅಟ್ಯಾಕರ್ಸ್ ಇಂದ ಕಾಪಾಡಿಕೊಳ್ಳಬೇಕು. ಕೊನೆಯಲ್ಲಿ ಯಾವ ತಂಡದ ಡ್ರಮ್ನಲ್ಲಿ ಹೆಚ್ಚು ನೀರಿರುತ್ತೋ ಆ ಟೀಮ್ ಈ ಟಾಸ್ಕ್ ಅನ್ನ ವಿನ್ ಆಗಲಿದೆ. ಅದೇ ರೀತಿ ಈಗ ರೆಡ್ ಟೀಮ್ ನಿಂದ ರಜತ್ ಹಾಗೂ ಸ್ಪಂದನ ಅವರು ಈ ಟಾಸ್ಕ್ ಆಡುತ್ತಿದ್ದು, ಇವರಿಗೆ ಅಟ್ಯಾಕರ್ಸ್ ಆಗಿ ಧನುಷ್ ಹಾಗೂ ಅಶ್ವಿನಿ ಅವರು ಆಡುತ್ತಿದ್ದಾರೆ. ಹಾಗೆ ಬ್ಲೂ ಟೀಮ್ ನಿಂದ ರಘು ಹಾಗೂ ಚೈತ್ರ ಅವರು ಈ ಟಾಸ್ಕ್ ಆಡುತ್ತಿದ್ದು, ಇವರಿಗೆ ಅಟ್ಯಾಕರ್ಸ್ ಆಗಿ ಕಾವ್ಯ ಹಾಗೂ ಮಾಳು ಅವರು ಆಡುತ್ತಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರು ಈ ಟಾಸ್ಕ್ ಅನ್ನ ಉಸ್ತುವಾರಿ ನಡೆಸಲಿದ್ದಾರೆ. ಹೌದು, 12ನೇ ವಾರದ ಮೊದಲ ಟಾಸ್ಕ್ ನಲ್ಲಿ ಸೂರಜ್ ಹಾಗೂ ಅಶ್ವಿನಿ ತಂಡ ಗೆದ್ದಿದ್ದು, ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದರು. ಇನ್ನು 2ನೆಯ ಟಾಸ್ಕ್ ಅನ್ನ ಕಾವ್ಯ ಹಾಗೂ ಮಾಳು ತಂಡಗಳು ಆಡಿದ್ದು, ಇದರಲ್ಲಿ ಕಾವ್ಯ ತಂಡ ಗೆದ್ದು ಕಾವ್ಯ ತಂಡದಿಂದ ಕ್ಯಾಪ್ಟನ್ ಆಗಿದ್ದ ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದರು. ಅದೇ ರೀತಿ ಈಗ 12ನೇ ವಾರದ 3ನೇ ಟಾಸ್ಕ್ ಗೆದ್ದ ಆ ಟೀಮ್ ಯಾವ್ದಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 12ನೇ ವಾರದ 3ನೇ ಟಾಸ್ಕ್ ಗೆದ್ದ ಟೀಮ್ ಯಾವುದು ಅಂತ. ತಮ್ಮ ಟೀಮ್ ನ ಡ್ರಮ್ ನ ನೀರನ್ನ ಕಾಪಾಡಿಕೊಳ್ಳುವಲ್ಲಿ ಬ್ಲೂ ಟೀಮ್ ಗೆದ್ದಿರುತ್ತೆ. ಹೌದು, ರಘು ಹಾಗೂ ಚೈತ್ರ ಅವರು 3ನೇ ಟಾಸ್ಕ್ ಗೆದ್ದಿರುತ್ತಾರೆ. ಹಾಗಾದ್ರೆ ರಘು ಹಾಗೂ ಚೈತ್ರ ಇವರಿಬ್ಬರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು ಯಾರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಮೊದಲನೇ ಟಾಸ್ಕ್ ನಲ್ಲಿ ಚೈತ್ರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದು, 2ನೇ ಟಾಸ್ಕ್ ನಲ್ಲಿ ಮಾಳು ಅವರು ನಾಮಿನೇಟ್ ಆಗಿರುತ್ತಾರೆ. ಇನ್ನು 3ನೇ ಟಾಸ್ಕ್ ನಲ್ಲಿ ರೆಡ್ ಟೀಮ್ ಸೋತು, ಇದರಲ್ಲಿ ರಜತ್ ಹಾಗೂ ಸ್ಪಂದನ ಇವರಿಬ್ಬರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗ್ತಾರೆ ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.